ಸುದ್ದಿ ಆರಂಭದಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಡಿವೈಡರ್ಗೆ ಹಾರಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಕಾರಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಡಿಕ್ಕಿಯ ರಭಸಕ್ಕೆ ಕಾರಲ್ಲಿದ್ದವರ ದೇಹಗಳೇ ಚಿತ್ರಗೊಂಡಿದೆ. ಡಿಕ್ಕಿಯ ರಭಸಕ್ಕಿದು ದೇವನಹಳ್ಳಿ ತಾಲೂಕಿನ ರಾಣಿ ಕ್ರಾಸ್ ಬಳಿ ಆಗಿರುವ ಘಟನೆ. ಬೆಂಗಳೂರು ಕಡೆಗೆ ಈ ಕಾರಲ್ಲಿದ್ದವರು ಪ್ರಯಾಣವನ್ನು ಬೆಳೆಸಿದ್ರು. ಚಿಕ್ಕಬಳ್ಳಾಪುರ ಕಡೆಗೆ ಈ ಕಡೆ ಬಸ್ ಬರ್ತಾ ಇತ್ತು. KSRTC ಬಸ್ನಲ್ಲಿದ್ದ ಹಲವರಿಗೆ ಗಾಯ ಆಗಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಬಸ್ನ ಮುಂಭಾಗ ಕೂಡ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ. 3 ಜನ ಈ ಭೀಕರ ಅಪಘಾತದಲ್ಲಿ ಪ್ರಾಣ ತೆತ್ತಿದ್ದಾರೆ. ದೇವನಹಳ್ಳಿ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬಟ್ ಅಪಘಾತದ ತೀವ್ರತೆ ಬಗ್ಗೆ ಗಮನಿಸ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಯಾಕಂದರೆ ಡೆಡ್ಲಿ ಅಪಘಾತ, ಸ್ಪಾಟ್ ಡೆತ್ ಆಗೋದು ಬೇರೆ, ದೇಹಗಳು ಛಿದ್ರ ಆಗೋ ಸ್ಥಿತಿ ಅಂದರೆ ಯಾವ ಸ್ಪೀಡಲ್ಲಿ ಬಂದು ಹೊಡೆದಿಡ್ಬೇಡ. ನೋಡಿ, ಕಾರು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಉಳಿದೇ ಇಲ್ಲ ಅಲ್ಲಿ. ಇದನ್ನು ಕಾರು ಅಂತ ಕರೆಯೋದಕ್ಕೆ ಏನೂ ಉಳಿದೇ ಇಲ್ಲ. ಕಾರು ಒಳಗಿದ್ದವರ ಸ್ಥಿತಿ ಹೇಗಿರ್ಬೋದು ಅಂದಾಜು ಮಾಡ್ಕೊಳ್ಳಿ ನೀವು. ಮೊದಲು ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ, ನಿಯಂತ್ರಣ ತಪ್ಪಿತ್ತು ಕಾರ್ದು. ಈ ಕಡೆ ಲೇನಲ್ಲಿ ಬರ್ತಾ ಇದ್ದಂಥ ಆಪೋಸಿಟ್ ಲೇನಲ್ಲಿ ಬರ್ತಾ ಇದ್ದಂತಹ ಬಸ್ಗೆ ಡೈರೆಕ್ಟಾಗಿ ಕಾರೇ ಬಂದು ಗುದ್ದಿದೆ. ಕಂಟ್ರೋಲ್ ಆಗಿಲ್ಲ. ವಿಪರೀತ ಸ್ಪೀಡಲ್ಲಿ ಬಸ್ಸು ಆಬ್ವಿಯಸ್ಲಿ ಇರುತ್ತೆ. ಈ ಕಡೆ ಕಾರು ದೊಡ್ಡ ಸ್ಪೀಡಲ್ಲಿತ್ತು. ಸೊ 3 ಜನ ಅಸುನೀಗಿದ್ದಾರೆ. ಈ ಅಪಘಾತಕ್ಕೆ ಏನು ಕಾರಣ ಅನ್ನೋದು ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಕೆಲವು ಸಲ ಏನಾಗುತ್ತೆ ಅಂದರೆ ಟೈರ್ ಬರ್ಸ್ಟ್ ಆಗಿಬಿಡುತ್ತೆ. ಸ್ಪೀಡಲ್ಲಿದ್ದಾಗ ಟೈರ್ ಬರ್ಸ್ಟ್ ಆದರೆ ಹಿಂಗಾಗತ್ತೆ. ಈ ಥರದ್ದು ಎಷ್ಟೋ ಡೆಡ್ಲಿ ಅಪಘಾತಗಳಲ್ಲಿ ಅದು ಒಂದು ಕಾರಣ. ಬ್ರೇಕ್ ಫೇಲ್ ಆಗಿರ್ಬೋದು, ಅಥವಾ ನಿದ್ದೆಯ ಮಂಪರು ರೈಟಿಗೆ ಎಳೆದಿರ್ಬೋದು, ನಿಯಂತ್ರಣ ತಪ್ಪಿರ್ಬೋದು, ನಾನಾ ಕಾರಣಗಳಿರುತ್ತೆ ಹೀಗೆ ಒಂದು ಭೀಕರ ಅಪಘಾತ ಆಗೋದಕ್ಕೆ. ಆಮೇಲೆ ಲೈಟ್ ಸಮಸ್ಯೆ ಕೂಡ ಇರುತ್ತೆ ಕೆಲವು ಕಡೆ. ಬಟ್ ಇಲ್ಲೇನು ನಮಗೆ ಫಸ್ಟ್ ವಿಜುವಲ್ಸ್ ನೋಡ್ತಾ ಇದ್ದಾಗ ಹಾಗೇನು ಅನ್ನಿಸ್ತಾ ಇಲ್ಲ. ಸ್ಥಳಕ್ಕೆ ಆ್ಯಂಬುಲೆನ್ಸ್ನವ್ರು ಬಂದರು, ಯಾರನ್ನಾದರೂ ರಕ್ಷಣೆ ಮಾಡೋದಕ್ಕಾಗತ್ತಾ ಅನ್ನೋ ಒಂದು ಹೋಪ್ ಇತ್ತು ಸ್ಥಳೀಯರಿಗೆ. ಬಟ್ ಆಗಿಲ್ಲ. ಯೂಶಲಿ KSRTC ಮುಂಭಾಗ ಎಲ್ಲ ಹಾನಿಗೊಳಗಾಗೋದು ವಿಪರೀತ ರೇರು, ಗಟ್ಟಿ ಅದು. ಆದರೆ ಅದೇ ಮುಂಭಾಗ ಹಾನಿಗೊಳಗಾಗಿದೆ ಅಂದರೆ ಯಾವ ಸ್ಪೀಡಲ್ಲಿ ಬಂದು ಗುದ್ದಿರ್ಬೋದು ಈ ಕಾರು. ಈ ಕಾರಲ್ಲಿ ಕೂತವರ ಐಡೆಂಟಿಫಿಕೇಷನ್ ಇನ್ನಷ್ಟೇ ಆಗಬೇಕಾಗಿದೆ. ನಮಗೆ ಸಿಕ್ಕಿಲ್ಲ ಇನ್ನೂ ಯಾರ್ಯಾರ ಹೆಸರು, ಏನು ಅವ್ರದ್ದು ವಯಸ್ಸು ಏನಾಗಿತ್ತು ಅಂದಾಜು ಯಾವ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಬಟ್ ಪ್ರಾಥಮಿಕ ಮಾಹಿತಿ ಪ್ರಕಾರ ಒಂದು ಡೆಡ್ಲಿ ಅಪಘಾತ 3 ಜನರನ್ನು ಬಲಿ ಪಡೆದಿದೆ.